ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ಯಾಟಿನ್ ಸ್ಟಿಚ್ ತೋರಿಸ್ತಾ ಇದ್ದೀನಿ. ನಾನು ಜಸ್ಟ್ ಈ ಥರ ಲೇಸಿ ಡೇಸಿಗೆ ಹಾಕೋತೀನಲ್ಲ ಆ ಥರ ಡಿಸೈನ್ ಹಾಕ್ಕೊಂಡಿದ್ದೀನಿ. ಏನಿಲ್ಲ, ಜಸ್ಟ್ ಥ್ರೆಡ್ನ ಫಿಲ್ ಮಾಡ್ಕೊ ಅಂತ ಹೋಗೋದಷ್ಟೇ. ನೋಡಿ, ತುಂಬ ಚೆನ್ನಾಗಿರುತ್ತಿದ್ದು. ಬಟ್ ಪ್ರೋಸೆಸ್ ಲೇಟು, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ಯಾರಿಗೆ ತುಂಬ ಲೇಟ್ ಆಗುತ್ತೆ. ನೀವು ಕುರ್ತೀಸು, ಟೇಬಲ್ ಕ್ಲಾತು ಇದಕ್ಕೆಲ್ಲ ನೀವು ಪಿಲ್ಲೋ ಕವರ್ಸ್ಗೂ ಎಲ್ಲ ಮಾಡ್ಕೋಬೋದು. ನೀವು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಡಿಸೈನ್ಗೆ ಫಿಲ್ ಮಾಡ್ಕೊ ಅಂತ ಹೋಗೋದು. ಇದು ಉದ್ದ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ, ಸೊ ಅದಕ್ಕೆ ನಾನು ಅಡ್ಡಡ್ಡ ಮಾಡ್ಕೊತ ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ಒಂದನ್ನು ಫಿಲ್ ಮಾಡ್ಕೊ ಅಂತ ಹೋಗೋದು. ಸೇಮ್ ಲೇಸಿ ಡೇಸಿಗೆ ಯಾವ ಥರ ಡಿಸೈನ್ ಹಾಕೋತೀವೋ ಆ ಥರನೇ ಹಾಕ್ಕೊಂಡು ಫಿಲ್ಲಿಂಗ್ ಮಾಡ್ಕೊತ ಹೋಗೋದು. ನೋಡಿ, ಅದು ಅಂದರೆ ಪಕ್ಕನೇ ತೊಗೊಬೇಕು. ಗ್ಯಾಪ್ ಬಿಟ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಪಕ್ಕನೇ ತೊಗೊಂಡು ಆ ಶೇಪ್ ಹೆಂಗಿದೆ ಆ ಕಡೆ ಲೈನಿಂದ ಈ ಕಡೆ ಲೈನ್ಗೆ ನೀವು ಫಿಲ್ ಮಾಡ್ಕೊತ ಹೋಗೋದು. ತುಂಬ ಚೆನ್ನಾಗಿರುತ್ತೆ. ಇದು ಫೈನಲ್ ಲುಕ್ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಮಾಡ್ಕೊತ ಹೋಗಬೇಕು. ತುಂಬ ಮೇಲೆ ತೊಗೊಂಡ್ಬಿಟ್ರೂ ಮೇಲೆ ಆದರೂ ಚೆನ್ನಾಗಿರೋದಿಲ್ಲ, ಮಧ್ಯೆ ಗ್ಯಾಪ್ ಬಿಟ್ಟರೂ ಚೆನ್ನಾಗಿರಲ್ಲ. ಸೊ ಆದಷ್ಟು ಪಕ್ಕನೇ ತೊಗೊಳಕ್ಕೆ ಟ್ರೈ ಮಾಡಿ. ಒಂದು ಎರಡು ಪೆಟಲ್ ಮಾಡೋಷ್ಟೊತ್ತಿಗೆ ನಿಮಗೆ ಗ್ರಿಪ್ ಬರುತ್ತೆ, ಆರಾಮಾಗಿ ಮಾಡ್ಕೊಬೋದು. ಫಿಲ್ಲಿಂಗ್ ಮಾಡೋದು ತುಂಬ ಈಸಿನೇ. ನೋಡಿ, ಈ ಕಡೆ ಎಡ್ಜಿಂದ ಆ ಕಡೆ ಎಡ್ಜಿಗೆ ದಾರ ತೊಗೊಂಡ್ರೆ ಒಂದು ಪೆಟಲ್ಲು ನಿಮಗೆ ರೆಡಿ ಆಯಿತು. ಈ ಥರ ಕಾಣುತ್ತೆ. ನಾನಿಲ್ಲಿ ಏನು ಮಾಡಿದ್ದೀನಿ, ಎಲ್ಲ ಒಂದೇ ಕಲರ್ ತೊಗೊಂಡಿಲ್ಲ. ಒಂದು ಬ್ಲೂ ಒಂದು ಪರ್ಪಲ್ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅಂತ ತೋರ್ಸೋಕ್ಕಷ್ಟೇ. ನೀವು ಒಂದೇ ಕಲರ್ ಬೇಕಾದರೂ ತೊಗೋಬೋದು, ಇಲ್ಲ ಎಲ್ಲನೂ ಕಲರ್ ತೊಗೊಂಡ್ರೂ ತುಂಬ ಗ್ರ್ಯಾಂಡ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ನಾನು ಆಲ್ಟರ್ನೇಟಿವ್ ಬ್ಲೂ ಪರ್ಪಲ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಪಿಂಕ್ ತೊಗೋಬೋದು, ಬೇರೆ ಇನ್ಯಾವುದಾದ್ರೂ ಕಾಂಟ್ರಾಸ್ಟ್ ಕಲರ್ಸು ತೊಗೋಬೋದು. ಇಲ್ಲ ಲೈಟ್ ಬ್ಲೂ, ಡಾರ್ಕ್ ಬ್ಲೂವಲ್ಲೇ ಲೈಟ್ ಡಾರ್ಕ್ ಶೇಡ್ ತೊಗೋಬೋದು. ರೆಡ್ಡು, ಆರೆಂಜ್ ಯೆಲ್ಲೋ, ಈ ಥರ ಯಾವುದು ಕಾಂಟ್ರಾಸ್ಟ್ ಚೆನ್ನಾಗಿ ಕಾಣುತ್ತೆ ಅದನ್ನು ತೊಗೊಂಡು ನೀವು ಕಂಪ್ಲೀಟ್ ಮಾಡ್ಕೋಬೋದು. ತುಂಬ ಸಿಂಪಲ್, ತುಂಬ ಈಸಿ, ತುಂಬ ಕಾಂಪ್ಲಿಕೇಟೆಡ್ ಡಿಸೈನ್ಸ್ ನಾನು ಯಾವುದೂ ತೋರಿಸಲ್ಲ. ಈಸಿಯಾಗಿ ನೀವು ನಿಮ್ಮ ಡ್ರೆಸ್, ಸ್ಯಾರೀಸ್, ಟೇಬಲ್ ಕ್ಲಾತ್, ಪಿಲ್ಲೋ ಕವರ್ಸ್ಗೆ ನೀವು ಈಸಿಯಾಗಿ ಮಾಡ್ಕೋಬೋದು. ಎಲ್ಲನೂ ಸ್ಟಿಚಿಂಗಿಗೆ ಕೊಡೋಕ್ಕಾಗೋದಿಲ್ಲ, ಕೆಲವು ಸಿಂಪಲ್ ವರ್ಕ್ ಇರುತ್ತೆ, ಅದು ನೀವೇ ಮಾಡ್ಕೋಬೋದು. ನೋಡಿ, ಫಿಲ್ ಮಾಡ್ಕೊತ ಹೋಗ್ತಾ ಇದ್ದೀನಿ ಅಷ್ಟೇ. ಪಕ್ಕನೇ ತೊಗೊಳ್ಳಿ, ನೀಟಾಗಿ ಬರುತ್ತೆ. ಇದಕ್ಕೆ ಸ್ಯಾಟಿನ್ ಸ್ಟಿಚ್ ಅಂತ ಕರೀತಾರೆ, ಏಕೆಂದರೆ ಒಂದು ಟೇಪ್ ಥರ ಫಾರ್ಮೇಷನ್ ಆಗುತ್ತೆ ಪೂರ್ತಿ ಆದಮೇಲೆ. ಅದಕ್ಕೆ ಇದನ್ನು ಸ್ಯಾಟಿನ್ ಸ್ಟಿಚ್ ಅಂತ ಕರೀತಾರೆ. ಬೇಗನೆ ಆಗುತ್ತೆ. ಅಂದರೆ ಸೀರೆಗೆ ಅಂದರೆ ತುಂಬ ದಿವಸ ಹಿಡಿಯುತ್ತೆ. ಸೊ ನೀವು ಕುರ್ತಿ ಎಲ್ಲ ಬೇಗ ಮಾಡ್ಕೋಬೋದು. 1-2-3 ಡೇಸಲ್ಲೇ ಮುಗ್ದೋಗುತ್ತೆ. ನೀವು ಬೆಳಗಿಂದ ರಾತ್ರಿವರೆಗೂ ಮಾಡ್ತೀರಂದರೆ 1-2 ಡೇಸೇ ಸಾಕು. ನೋಡಿ, ಎರಡು ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ನಾನು ಲೀಫ್ ಥರ ತೊಗೊಂಡಿದ್ದೀನಿ, ಎಲ್ಲ ಸೇಮ್ ಶೇಪೇ ತೊಗೊಂಡಿದ್ದೀನಿ, ಎಲ್ಲದಕ್ಕೂ ಸೇಮ್ ಡಿಸೈನೇ ತೊಗೊಂಡಿದ್ದೀನಿ. ಆ ಬಳ್ಳಿಗೆ ಮಾತ್ರ ನಾನು ಸ್ಟೆಮ್ ಸ್ಟಿಚ್ ಹಾಕ್ತಾಯಿದ್ದೀನಿ, ಅಷ್ಟು ಬಿಟ್ಟರೆ ಇನ್ನೆಲ್ಲದಕ್ಕೂ ಒಂದೇ. ಇದಕ್ಕೆ ನೀವು ಬೇಕಾದ್ರೆ ಲೇಸಿ ಡೇಸಿನೂ ಹಾಕ್ಕೊಂಡು ಮಧ್ಯ ಪೈಪ್ ಸೀಕ್ವೆನ್ಸ್ನೂ ಹಾಕ್ಕೋಬೋದು. ನಾನು ಎಲ್ಲ ಸ್ಯಾಟಿನ್ ಸ್ಟಿಚ್ಚಲ್ಲೇ ಮಾಡಿದ್ರೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗೇ ಆಗುತ್ತೆ. ಬರ್ದಲೇ ಇರೋರು ನೀವು ಇದನ್ನು ಈಸಿಯಾಗಿ ಟ್ರೈ ಮಾಡ್ಕೋಬೋದು. ನೀಡಲ್ಲಿ ಹಂಗೆ ತಿರುಗಿಸಿ ಹಿಂಗೆ ತಿರುಗಿಸಿ ಕೆಲವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಈಸಿಯಾಗಿ ನಿಮ್ಮದು ಡ್ರೆಸ್ನ ಏನು ಬೇಕಾದ್ರೂ ಡಿಸೈನ್ ಮಾಡ್ಕೋಬೋದು.
ನೀಡಲ್ ಗ್ರಿಪ್ಪು ಅಂತೂ ಕಲ್ತ್ಕೋಬೇಕು ಅಷ್ಟೇ ನೀವು. ಆ ಡಿಸೈನ್ ಹೆಂಗಿದೆ ಈ ಎಡ್ಜಿಂದ ಆ ಎಡ್ಜ್ವರೆಗೆ ಪಕ್ಕ ಪಕ್ಕ ತೊಗೊಳ್ಳೋದು, ಡಿಸೈನು ಕಂಪ್ಲೀಟ್ ಆಗುತ್ತೆ ಅಷ್ಟೇ. ಸಿಂಪಲ್ ಇರುತ್ತೆ, ಕಷ್ಟ ಇರಲ್ಲ, ಮಾಡ್ಕೋಬೋದು. ಅಂದರೆ ಸ್ವಲ್ಪ ಪೇಷನ್ಸಿಂದ ಮಾಡ್ಕೋಬೇಕು. ಈಗೇನು ನೀವು ಕಲರ್ ಕಾಂಬಿನೇಷನ್ ಚೆಕ್ ಮಾಡ್ಕೋಬೇಕು. ಬೇಸಿಕ್ ಕ್ಲಾತ್ ಯಾವ ಕಲರ್ ಇದೆ, ನೀವು ಥ್ರೆಡ್ ಯಾವ ಕಲರ್ ತೊಗೊತೀರ ಆ ಥರ ತೊಗೊಂಡು ಮಾಡ್ಕೋಬೋದು. ನಾನು ಇದು ನಿಮಗೆ ತೋರಿಸ್ತಿದ್ದೀನಿ ಒಂದು 8-9 ನಿಮಿಷ. ಬಟ್ ಈ 3 ಫ್ಲವರ್ ಹಾಕಿ ನಾನು ಸ್ಟೆಮ್ಮು ಬಳ್ಳಿ ಎಲ್ಲ ಹಾಕೋಕ್ಕೆ ನನಗೆ ಮಿನಿಮಮ್ 1.5 ಅವರ್ ಹಿಡೀತು. ನಿಮಗೆ ತೋರ್ಸೋಕ್ಕೆ ಅಂತ ಎಡಿಟ್ ಮಾಡಿದ್ದೀನಿ ಅಷ್ಟೇ. ಬಟ್ ನಾನು ಡ್ಯೂರೇಷನ್ ಹೇಳಿದ್ರೆ ನೀವು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಬೇಗ ಅಂತೂ ಫಾಸ್ಟಾಗಂತೂ ಇದಾಗೋದಿಲ್ಲ. ಪೇಷನ್ಸಾಗಿ ನಿಧಾನಕ್ಕೆ ಮಾಡ್ಕೊಂಡ್ರೆ ಒಂದು ಒಳ್ಳೆ ವರ್ಕು ನಿಮ್ಮದಾಗುತ್ತೆ ನೋಡಿ. ಗಂಟು ಆಗ್ತಾನೆ ಇರುತ್ತೆ ದಾರಗಳು, ಏನೂ ಮಾಡೋಕ್ಕಾಗಲ್ಲ. ತುಂಬ ಚಿಕ್ಕದು ತೊಗೊಂಡ್ರೆ ಬೇಗ ಮುಗ್ದೋಗುತ್ತೆ, ತುಂಬ ದೊಡ್ಡದು ತಗೊಂಡ್ರೆ ಗಂಟಾಗುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನಾನು ಸ್ಟೆಮ್ ಸ್ಟಿಚ್ ಹಾಕ್ತಾಯಿದ್ದೀನಿ. ನಿಮ್ಗೆ ಫ್ಲವರೇ ಎಷ್ಟು ಹೈಲೈಟಾಗಿ ಕಾಣ್ತಾ ಇದೆ ನೋಡಿ. ಪರ್ಪಲ್ಲು ಬ್ಲೂ ಕಾಂಬಿನೇಷನ್ ತೊಗೊಂಡಿದ್ದೀನಿ ಪಕ್ಕ. ಒಂದೇ ಕಲರಲ್ಲೂ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಈ ಥರ ತೊಗೊಂಡ್ರೆ ನಿಮಗೆ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ ಅಷ್ಟೇ. ಈ ಥರ ಸ್ಟಿಚ್ ನೀವು ಆದಷ್ಟು ಸಿಲ್ಕ್ ಕುರ್ತೀಸ್, ಸಿಲ್ಕ್ ಟೈಪ್ ಇರುತ್ತಲ್ಲ ಮೆಟೀರಿಯಲ್ಲು, ಆ ಥರ ಕುರ್ತೀಸ್ಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕುರ್ತೀಸ್ಗೆ ಮಾಡ್ಕೊಳ್ಳೋವಾಗ ನೀವು ಕುರ್ತಿ ಪೀಸ್ ಬರುತ್ತಲ್ಲ ನಿಮಗೆ ಚೂಡಿದಾರ್ ಪೀಸು, ಅದಕ್ಕೆ ನೀವು ಮಾಡ್ಕೊಬೇಕಂದ್ರೆ ಫಸ್ಟ್ ವರ್ಕ್ ಮಾಡಿಬಿಡ್ಬೇಕು, ಆಮೇಲೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿಸ್ಬೇಕು. ಇಲ್ಲ ಅಂದರೆ ನಿಮಗೆ ಅದು ಬಟ್ಟೆ ಎದ್ದೊಳ್ತಾ ಇರುತ್ತೆ. ಯಾವುದೇ ಆಗಲಿ ಎಂಬ್ರಾಯ್ಡ್ರಿ ಆದಮೇಲೆ ನೀವು ಸ್ಟಿಚಿಂಗ್ ಮಾಡಿಸ್ಬೇಕು, ಆವಾಗಲೇ ಒಂದು ನೀಟ್ ಫಿನಿಶಿಂಗ್ ವರ್ಕ್ ಬರೋದು. ನೋಡಿ ಪೂರ್ತಿ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಮಧ್ಯೆ ಗ್ಲೂ ಹಾಕ್ಕೊಂಡು ನಾನು ಸಿಂಪಲ್ಲಾಗಿ ಒಂದು ಕುಂದನ್ ಸ್ಟೋನ್ನ ಪೇಸ್ಟ್ ಮಾಡ್ಕೊತಿದ್ದೀನಿ. ನೀವು ಇದರಲ್ಲಿ ಮಿರರ್ ಬೇಕಾದರೂ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಜಾಸ್ತಿ ಎಫರ್ಟೇ ನಾನು ಹಾಕಿಲ್ಲ, ಸುಮ್ಮನೆ ಈ ಕಡೆ ನೀಡಲ್ಲಿ ತೊಗೊಳೋದು, ಆ ಕಡೆ ಒಳಗೆ ಹಾಕೋದು, ಅಷ್ಟರಲ್ಲೇ ಎಷ್ಟು ಈಸಿಯಾಗಿ ನಿಮಗೆ ಒಂದು ಒಳ್ಳೆ ಎಂಬ್ರಾಯ್ಡ್ರಿ ವರ್ಕ್ ರೆಡಿ ಆಯಿತು. ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಬ್ಯೂಟಿಫುಲ್ಲಾಗಿ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಸಿಂಪಲ್ಲಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮ ಡ್ರೆಸ್ಸಲ್ಲಿ ಮೇಲೆ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.